ಹಲೋ ಎವ್ರಿವನ್, ನಿಮ್ಗಿದು ಗೊತ್ತಾ? ಬೇರೆ ಎಲ್ಲ ಇನ್ವೆಸ್ಟ್ಮೆಂಟ್ಗಿಂತ ಸೋಲಾರ್ ಮೇಲೆ ಮಾಡುವಂತ ಇನ್ವೆಸ್ಟ್ಮೆಂಟ್ ತುಂಬಾ ಬೆನಿಫಿಷಿಯಲ್. ನೋಡಿ, ನೀವೇ ಯೋಚನೆ ಮಾಡಿ. ನೀವು ಬ್ಯಾಂಕ್ ಅಲ್ಲಿ 2 ಲಕ್ಷ ರೂಪಾಯಿ ನೀವು ಡೆಪಾಸಿಟ್ ಇಟ್ರೆ ವಾರ್ಷಿಕವಾಗಿ 7-8% ನಮಗೆ ರಿಟರ್ನ್ಸ್ ಬರುತ್ತೆ. ಅಂದ್ರೆ ಒಂದು ವರ್ಷಕ್ಕೆ ನಮಗೆ 14,000ದಿಂದ 18,000ವರೆಗೆ ಇನ್ಕಮ್ ಬರುತ್ತೆ ಅಷ್ಟೇ. ಮತ್ತೊಂದು ಯೋಚನೆ ಮಾಡೋದಾಯ್ತು ಅಂದ್ರೆ, ನೀವು ಗೋಲ್ಡ್ ಅಲ್ಲಿ ನೀವು 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ವಾರ್ಷಿಕವಾಗಿ ನಿಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ 12% ಅಷ್ಟು ರಿಟರ್ನ್ಸ್ ಬರ್ಬೋದು. ಅದೇ ರೀತಿಯಾಗಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ 2 ಲಕ್ಷ ರೂಪಾಯಿನ ನೀವು ಇನ್ವೆಸ್ಟ್ ಮಾಡಿದ್ರೆ ವಾರ್ಷಿಕವಾಗಿ ನೀವು 12-18% ಮ್ಯಾಕ್ಸಿಮಮ್ ರಿಟರ್ನ್ಸ್ ನ ಮಾತ್ರ ಪಡಿಬಹುದು. ನೋಡಿ, ನೀವು ಸೋಲಾರ್ ರೂಫ್ ಟಾಪ್ ಮೇಲೆ ಸರ್ಕಾರ ಕೊಡುವಂತಹ 78,000 ರೂಪಾಯಿ ಸಬ್ಸಿಡಿಯನ್ನ ನಾವು ಮೈನಸ್ ಮಾಡಿದ್ರೆ ನಮಗೆ 5 ಕಿಲೋವಾಟ್ಗೆ ತಗಲುವಂತಹ ವೆಚ್ಚ ಬಂದು 2.25 ಲಕ್ಷ ರೂಪಾಯಿ ಮಾತ್ರ. ಈ 2.25 ಲಕ್ಷ ರೂಪಾಯಿಯನ್ನ ನೀವು ಸೋಲಾರ್ ರೂಫ್ ಟಾಪ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬರುವಂತಹ ರಿಟರ್ನ್ಸ್ ಬಂದು 24-30%. ನೋಡಿ, ನಿಮಗೆ ಯೋಚನೆ ಬಂದಿರಬಹುದು, ಬ್ಯಾಂಕ್ ಡೆಪಾಸಿಟ್ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಾ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ಅಥವಾ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ಅಥವಾ ಸೋಲಾರ್ ರೂಫ್ ಟಾಪ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ? ಸೋಲಾರ್ ರೂಫ್ ಟಾಪ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾಗಿರುವಂತಹ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾಗಿದ್ರೆ ನಿಮಗೆ ಈ ಕೆಳಕಂಡ ನಂಬರ್ಗೆ ನೀವು ಕರೆ ಮಾಡುವ ಮೂಲಕ ಮಾಹಿತಿಯನ್ನ ಪಡ್ಕೊಳ್ಬಹುದು.